ಹಂದಿ ಸಾಗಾಣಿಕೆ ಕೇಂದ್ರದ ತ್ಯಾಜ್ಯದಿಂದ ದುರ್ವಾಸನೆ ಹೆಚ್ಚಾಗಿದ್ದು ಗ್ರಾಮಸ್ಥರು ಮೂಗು ಮುಚ್ಚಿಕೊಂಡು ಓಡಾಡುತ್ತಿರುವಂತಹ ಪರಿಸ್ಥಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಬೈರಸಂದ್ರ ಗ್ರಾಮದಲ್ಲಿ ನಮಗೆ ಕಾಣೋಕೆ ಸಿಗುತ್ತೆ. ಈ ಸಮಸ್ಯೆಯಿಂದ ಗ್ರಾಮದಲ್ಲಿನ ಮಕ್ಕಳು ವೃದ್ಧರಿಗೆ ಅನೇಕ ಚರ್ಮ ರೋಗದ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ. ಕಳೆದ 10 ವರ್ಷಗಳಿಂದ ಗ್ರಾಮದಲ್ಲಿ ಇದೇ ಸಮಸ್ಯೆ ಇದೆ. ಇದರ ಬಗ್ಗೆ ಸ್ಥಳೀಯರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು ಕೂಡ ಯಾರು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ, ಏನು ಸ್ಪಂದನೆ ಕೂಡ ಮಾಡ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಕೂಡಲೇ ಹಂದಿ ಸಾಗಾಣಿಕೆ ಕೇಂದ್ರವನ್ನ ಬೇರೆ ಕಡೆ ಸ್ಥಳಾಂತರಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ. ನೀರು ಬಂದಿ ಎಲ್ಲ ಇದಕ್ಕೆ ಬರುತ್ತೆ. ಅದು ಸ್ವಲ್ಪ ಸ್ಟಾಕ್ ಕಮ್ಮಿ ಇದೆ ನನ್ನ ಹತ್ರ ಇವಾಗ. ಅದು ಎಕ್ಸ್ಟ್ರಾ ಬರುತ್ತಲ್ಲ, ಊಟ ನಾನು ಖಾಲಿ ಮಾಡಲೇಬೇಕು. ಹೋಟ್ಲಲ್ಲಿ ಊಟ ಖಾಲಿ ಭಯ ಬಿದ್ದುಬಿಟ್ಟಿದ್ದೀನಿ ಅಂತ ನಮ್ಮ ಮಂದಿ ಫಾರಮ್ದಲ್ಲ. ಇದು ಉದ್ದೇಶಪೂರ್ವಕವಾಗಿ ನಮ್ ಫೋನ್ ಮಾಡಿ ಸೈನ್ ಹಾಕಿರೋದು ಅವ್ರಿಗೆ. ನಮ್ಗೆ ಬೇಕಾದವ್ರು ಎಲ್ಲರೂ ಸೈನ್ ಮಾಡ್ರಿ ಅಂದೆ. ನಾನು 60 ಲಕ್ಷ ಲೋನ್ ಇದೆ ನಂದು ಕಾರ್ಪೊರೇಷನ್ ಅಲ್ಲಿ. ಇವಾಗ ನಡೀತಾ ಇದೆ. 60 ಲಕ್ಷ ಲೋನ್ ಇದೆ ನಂದು. ಮಾಡ್ರಿ, ನನಗೆ ಊಟ ಬೇಡ ಅದಕ್ಕೆ. ಸರ್, ಹಂದಿದು ಊಟ ಬರುತ್ತೆ, ಹಂದಿದು ಸ್ಮೆಲ್ ಬರಲ್ಲ. 10 ವರ್ಷದಿಂದ ಬರ್ತಿದ್ದು 2 ದಿವಸದಿಂದ ಬರ್ತಾ ಇದೆ ಸ್ಮೆಲ್. ನೀವು ಯಾರನ್ನೇ ಕೇಳ್ರಿ, ಮಾಜಿ ಮೆಂಬರ್ ದಿವಾಕರ್ ಇಲ್ಲಿ ಇದ್ರಲ್ಲಿ ಕಸ ತಗೊಂಡ್ ಸುಡ್ತಾ ಇರೋದು. ಇನ್ನ ಅದಕ್ಕೇನು ಸ್ಪೆಷಲ್ ಹಂದಿ ಸಾಕಣೆ ಮಾಡೋದ್ರಿಂದ ಊರಿಗೆಲ್ಲ ಸ್ಮೆಲ್ಲು, ಊಟ ಮಾಡೋದಕ್ಕೆ ಆಗಲ್ಲ, ಮಕ್ಕಳಿಗೆಲ್ಲ ತೊಂದರೆ ಆಗದಂತ ಹೇಳ್ಬಿಟ್ಟು ಕೆಲವರು ಜನ ಎಲ್ಲ ಮಾತಾಡ್ಕೊಂತಾರೆ. ಮತ್ತೆ ಹೋಗೋಬರೋರೆಲ್ಲ ಸ್ಮೆಲ್ಗೆ ಹಿಂಗ ಹೋಗೋದೇ ಬೇಡ ಬರೋದು ಬೇಡ ಅಂತ ಮಾತಾಡ್ತಿದ್ದಾರೆ. ಅವರೆಲ್ಲ ಬೇರೆ ಕಡೆ ಎಲ್ಲ ಒಂದ್ ಕಡೆ ವ್ಯವಸ್ಥೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಊರ್ ಗ್ರಾಮಸ್ಥರು ಎಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತೆ ಅಲ್ಲಿ ನಮ್ದು ಮಶಾಣ ಇದೆ, ಮಶಾಣಕ್ಕೆ ಏನೋ ಕಸ ಕಡೆ ಎಲ್ಲ ತಂದು ಬಿಸಾಕ್ತಾರೆ. ನಾವು ಹೆಣಗಳು ಉಣಕ್ಕೂ ಆಗ್ತಾ ಇಲ್ಲ. ಹೆಣ ಉಣಕ್ ಬಂದಾರಲ್ಲ ಸ್ಮೆಲ್ ಅಂತ ಹೇಳ್ಬಿಟ್ಟು, ವಾಸನೆ ಅಂತ ಹೇಳ್ಬಿಟ್ಟು ಕೆಲವು ಜನ ಬರ್ತಾನೆ ಇಲ್ಲ. ಅದರಿಂದ ಎಲ್ಲ ತೊಂದರೆ ಆಗಿದೆ. ಅದು ಅವ್ರು ಸರಿಪಡಿಸ್ಕೋಬೇಕು. ಸಂಬಂಧಪಟ್ಟ ಪಂಚಾಯತಿಗೆ ಏನಾದ್ರು ದೂರು ಕೊಟ್ಟಿದ್ದೀರಾ ತೆರವಾರು ಮಾಡ್ಲಿ? ಸರ್, ಕೆಲವು ಸಾರಿ ಕೊಟ್ಟಿದ್ರು, ಅದೇನೋ ಅವ್ರ ಆಕ್ಷನ್ ತಗೊಂಡಿಲ್ಲ. ಅದೇನೋ ನಾವು ಸುಮ್ಗೆ ಆಗ್ಬಿಡಿ, ಮುಂದೆ ಸ್ಮೆಲ್ ಜಾಸ್ತಿ. ಗ್ರಾಮಸ್ಥರೆಲ್ಲ ಯಾಕೆ ವಿರೋಧ ಮಾಡ್ಲಿಲ್ಲ? ಮಾಡಿದ್ದಾರೆ, ಹಿಂಗೆ ಬೇಕಾ ಬಿಟ್ಟು ಮಾಡಿದ್ದಾರೆ ಅಷ್ಟೇ. ಅವ್ರು ಯಾವ್ರವರು ಹಂದಿ ಸಾಕಣೆ ಅವ್ರು ಇದೇ ಊರ್ನವ್ರೆ. ಒಟ್ಟಲ್ಲಿ ಮಶಾಣಕ್ಕೆಲ್ಲ ತೊಂದರೆ ಆಗಿದೆ. ಅಲ್ಲಿ ಪಂಚಾಯತಿ ಗಮನಕ್ಕೆ ನಾವು ಗಮನಕ್ಕೆ ಆಲ್ರೆಡಿ 2 ತಂದಿದ್ವಿ. ಅದೇ ಗೊತ್ತಲ್ಲ, ನೆಗ್ಲೆಕ್ಟ್ ಏನಿಲ್ಲ. ಅವ್ರಿಗೆ ನಮ್ಮ ಮತ್ತೆ ವಿಷಯ ಕುತ್ತಿ ಬರಂಡೆ ಯಾರು ಬರಲ್ಲ. ಏನೋ ಬಿಡು, ಏನೋ ಕೊಟ್ಟವ್ರು ಅರ್ಜೆಂಟ್, ಸುಮ್ಮನೆ ಅವರು ನೆಗ್ಲೆಕ್ಟ್ ಮಾಡಿ ಈ ತರ ಮಾಡಿದ್ದಾರೆ. ಬಟ್ ಈ ಸಲ ಆತರ ಬಿಡಲ್ಲ ಸರ್. ಈ ಸಲ ಪತ್ರದ ಒಂದ್ಸಲ ಕೊಟ್ಟಿದ್ರೆ, ಬಟ್ ನಾವು 1 ವರ್ಷ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಈ ಸಲ ಮಾಡಿದೀನಿ. ನಾನು ಪ್ರಿಂಟ್ ಮಾಡಿ, ಸೊ ಅದನ್ನ ಅಕ್ಲೈನ್ಮೆಂಟ್ ಎಲ್ಲ ತಗೊಂಡು ಅದನ್ನ ನೆಕ್ಸ್ಟ್ ನಾನು ಅವರು ಆಕ್ಷನ್ ತಗೊಂಡಿದ್ದಾರೆ. ಅದು ಮುಂದಿನ ಹಂತಕ್ಕೆ ಏನ್ ತಗೊಳ್ಬೇಕು ಅಲ್ಲಿಗೆ ನಾನು ತಗೊಳ್ಬೇಕು. ನೀವೇ ಹೇಳ್ತೀರಾ 12 ವರ್ಷಗಳಿಂದ ಈ ಸಮಸ್ಯೆ ಇದೆ ಅಂತ. 12 ವರ್ಷದ ಸಮಸ್ಯೆ ಇದೆ. ಇದಕ್ಕಿದಂಗೆ ಯಾಕೆ ಈ ಸಮಸ್ಯೆ ಬಂತು ಅಂದ್ರೆ ನಮ್ಗೊಂದು ಅನುಮಾನ ಬರ್ತಾ ಇದೆ. ಏನೋ ಇಬ್ಬರ ನಡುವೆ ಇಂಟರ್ನಲ್ ಏನೋ ಇರ್ಬೋದು. ಅದಕ್ಕೋಸ್ಕರ ಈ ವಿಚಾರ ಸರ್ ಇಲ್ಲ, ನಾನು ಮೂರ ಕೇಳಿ, ನಾನು ಆಕ್ಚುಲಿ ಔಟ್ ಸರ್ ಇದ್ದೀನಿ. ನಾನು ಜಾಬ್ ಮಾಡ್ಕೊಂಡು ಹೋದ್ರೆ ಹೊಸಕೋಟೆಯಲ್ಲಿ, ನಾನು ಎಲ್ಲರೂ ಗೊತ್ತು. ನಾನು ಬಂದಿರೋ 6 ವರ್ಷದ ಊರಿಗೆ ಬಂದಿರೋದು. ಊರಿಗೆ ಬಂದೆಲ್ಲ ನಾನು ಫ್ಯಾಕ್ಟ್ರಿ ಮಾಡಿದೆ. ನಾನು ಚಿಕನ್ ಫ್ಯಾಕ್ಟ್ರಿ ಫಸ್ಟ್ ನಾನು ಜಾಬ್ ಮಾಡ್ತಿದ್ದೆ. ಗೋದ್ರೇಜ್, 5 ಸ್ಟಾರ್ ಚಿಕನ್ ನಾನು ಜಾಬ್ ಮಾಡ್ತಿದ್ದೆ. ಊರಲ್ಲಿ ಇರಲ್ಲ ನಾನು ಬಂದು 6 ವರ್ಷ ಆಯ್ತು. ಊರೆಲ್ಲ ಕೇಳಿ ನಾನು ಬಂದ್ಮೇಲೆ ಫಸ್ಟ್ ಇದು ಮಾಡ್ತು. ಎರಡನೇದು ಒಂದ್ ಅಡ್ಗಿದ್ರೆ ಎಲ್ಲರೂ ದೊಡ್ಡ ಊರಂದ್ಮೇಲೆ ನಾವು ಏನ್ ಮಾಡ್ತೇವೆ, ಇದೇ ಊರವರು, ಇಲ್ಲೇ ಹುಟ್ಟು ಬೆಳೆದಿರೋದು. ಹಂದಿ ಫಾರಂ ಇಂದ ವಿಪರೀತ ಸ್ಮೆಲ್ ಬರ್ತಾ ಇದೆ. ನಮ್ದು ಒಂದೇ ಲೈನ್ ಉತ್ತರ. ವಿಪರೀತ ಸ್ಮೆಲ್ ಬರ್ತಾ ಇದೆ, ಅದ್ರ ಅವಾಯ್ಡ್ ಆಗ್ಬೇಕು. ಊರವರೆಲ್ಲರೂ ನೆಮ್ಮದಿಯಾಗಿ ಊಟ ಮಾಡ್ಬೇಕು, ನಿದ್ರೆ ಮಾಡ್ಬೇಕು. ಅಷ್ಟಕ್ಕೆ ಸಮಸ್ಯೆ ಆಗ್ಬಿಟ್ಟೈತೆ. ದಯಮಾಡಿ ನೀವೆಲ್ಲರೂ ಬಂದಿದ್ದೀರಾ, ನೀವು ಪತ್ರಕರ್ತರು ಅಂದ್ರೆ ಅದು ಅದೆಷ್ಟನೇ ಸಂವಿಧಾನದ ಅಂಗ. ನೀವು ದಯಮಾಡಿ ಅದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು. ಸ್ಮೆಲ್, ವಿಪರೀತ ಸ್ಮೆಲ್ ಇರಕ್ ಆಗ್ತಿಲ್ಲ. ನಾನು ಅವ್ರಿಗೆ ಫೋನ್ ಮಾಡಿ ನೆನ್ನೆನೂ ಹೇಳಿದೀನಿ, ಸ್ಮೆಲ್ ಬರ್ತಾ ಇತ್ತು ನೋಡಪ್ಪ ಅಂತ. ಆಯ್ತು ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.